ಶಾಪ ಆರ್ ದೋಷ ಶಶಿ DMR ತಿಳಿಸಿ ಗುರುಜಿ. ಪಿತೃ ಶಾಪ ಮತ್ತು ದೋಷ ನೋಡಪ್ಪ, ನನ್ನ ಪ್ರಕಾರ ಯಾವುದು ದೋಷಗಳು ಇವೆಲ್ಲ ಏನೂ ಇಲ್ಲ. ಸುಮ್ಮನೆ ಈ ಅರ್ಚಕರು ಪೂಜಾರರು ಇದನ್ನೆಲ್ಲ ನೀವು ಹಂಗೆ ಮಾಡಲಿಲ್ಲ ಅಂತ ಹಿಂಗಾಗುತ್ತೆ, ಹಂಗೆ ಹಿಂಗೆ ಅಂತ ಎದುರಿಸ್ತಾರೆ. ನಿಮಗೆ ಭಯ ಇದ್ದರೆ ಖಂಡಿತವಾಗಿ ನೀವು ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಅದನ್ನು ಮಾಡಿಸೇ ತೀರಬೇಕು, ಮಾಡಿಸ್ಲಿಲ್ಲ ಅಂದ್ರೆ ಹಿಂಗೆ ಆಗ್ಬಿಡ್ತದೆ ಅಂತ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ವಂಶ ಪಾರಂಪರೆಯಿಂದ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ಏನೋ ಅದೇನೋ 11 ದಿವಸಕ್ಕೆ 13 ದಿವಸಕ್ಕೆ 11, 12, 13 ದಿವಸಕ್ಕೆ ಅದೇನೋ ತಿಥಿ ಅವು ಏನೇನೋ ಮಾಡ್ತಾರೆ, ಶ್ರಾದ್ದ ಅಂತೆ ಅವು. ಆಮೇಲೆ ವರ್ಷಕ್ಕೊಂದ್ಸಲ ಎಡೆ ಇಡ್ತಾರೆ ಹಿರಿಯರಿಗೆ, ಪಿತೃಪಕ್ಷ ಅಂತ ಮಾಡ್ತಾರೆ. ಅದನ್ನೆಲ್ಲ ಮಾಡ್ಕೊಂಬಂದ್ಬಿಡ್ತಾರೆ. ಅದಕ್ಕೋಸ್ಕರ ದೋಷ ಪರಿಹಾರ ಮಾಡಿಸ್ಬೇಕು ಹಾಗೆ ಹೀಗೆ ಅಂತೇಳಿ. ನಾನು ನಿಮಗೆ ಕೇಳೋದು, ಯಾವ ವೇದಗಳಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ ಭಗವದ್ಗೀತೆಗಳಲ್ಲಿ ದೋಷವನ್ನು ಪರಿಹಾರ ಮಾಡಬೇಕು, ಇಂತಿಂಥ ದೋಷಕ್ಕೆ ಇಂತಿಂಥ ಪರಿಹಾರ ಅಂತ ಎಲ್ಲಾದರೂ ಇದ್ದರೆ ನನಗೆ ದಯಮಾಡಿ ಲಿಂಕನ್ನು ಕಳಿಸಿ, ಅಥವಾ ನನ್ನ ವಾಟ್ಸಪ್ ನಂಬರ್ ತಗೊಂಡು ಕಳಿಸಿ ನೋಡೋಣ. ಅದು ಯಾವ ಇದರಲ್ಲಿ ಬರೆದ್ಬಿಟ್ಟು ಅವ್ರು ನೋಡೋಣ. ಇಂತಿಂಥ ಅವ್ರು ಹೇಳ್ತಾರಲ್ಲ, ಇಂತಿಂಥ ಪರಿಹಾರಗಳ, ಇಂಥ ಹೋಮ ಮಾಡಿಸಿ, ಕಳಸ ಪೂಜೆ ಮಾಡಿಸಿ, ಹಿಂಗೆ ಮಾಡಿಸಿ ಹಂಗೆ ಮಾಡಿಸಿ ಅಂತ ಹೇಳೋರಲ್ಲ, ಅದನ್ನು ಎಲ್ಲಾದರೂ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದರೆ ದಯಮಾಡಿ ನನಗೆ ಆ ಪುಸ್ತಕಗಳನ್ನ ಕೊಡಿ. ಮೋಸ್ಟ್ಲಿ ನಾನು 2700 ಪುಸ್ತಕ ಓದಿದ್ದೀನಿ, ಇದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಅದನ್ನು ಕೊಟ್ಟರೆ ಅದನ್ನು ಕೂಡ ನಾನು ಓದ್ಬಿಡ್ಬೇಕಾದ್ರೆ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ. ನನ್ನ ಪ್ರಕಾರ ಅವೆಲ್ಲ ಯಾವುದೂ ಇಲ್ಲಪ್ಪ, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಏನೋ ನಿಮಗೆ ಭಯ ಆದರೆ ಖಂಡಿತವಾಗ್ಲೂ ಮಾಡಿ, ಇಲ್ಲ ಧೈರ್ಯವಾಗಿದ್ದರೆ ಬಿಟ್ಬಿಡಿ. ಇಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದರೆ ಬನ್ನಿ, ಡೆಫಿನೆಟ್ಲಿ ನಾನು ನಿಮಗೆ ಅದನ್ನೆಲ್ಲ ಕೊಡ್ತೀನಿ. ಓಕೆ.